ನಮಸ್ಕಾರ ಗೆಳೆಯರೇ, ಇವತ್ತು ನಾನು ತಿಳಿಸಿಕೊಡ್ತಾ ಇರೋ ರಾಮಾಯಣ ಕಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇನೆ. ರಾಮಾಯಣವು ಪ್ರಾಚೀನ ಭಾರತೀಯ ಮಹಾಕಾವ್ಯವಾಗಿದೆ. ಇದನ್ನು ವಾಲ್ಮೀಕಿ ಮಹರ್ಷಿಗಳು ರಚಿಸಿದ್ದಾರೆ. ಇದು ರಾಮನ ಜೀವನ ಕಥೆಯನ್ನು ವಿವರಿಸುತ್ತದೆ. ಅವರು ವಿಷ್ಣುವಿನ ಅವತಾರ ಎಂದು ನಂಬಲಾಗಿದೆ. ಕಥೆಯಲ್ಲಿ ಏನೇನು ಮುಖ್ಯಾಂಶಗಳು ಬರುತ್ತವೆ ಎಂದರೆ, ರಾಮನ ಜನನವಾಗುತ್ತದೆ. ರಾಮನ ಜನನವು ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯ ಪುತ್ರನಾಗಿ ರಾಮನು ಜನಿಸಿದನು. ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬ 3 ಸಹೋದರರೊಂದಿಗೆ ರಾಮನು ಚಂದ್ರವಂಶದ ವಾರಸುದಾರನಾಗಿದ್ದನು. ಸೀತೆಯ ಸ್ವಯಂವರವಾಗುತ್ತದೆ. ಸೀತಾ ಸ್ವಯಂವರದಲ್ಲಿ ಶಿವನ ಬಿಲ್ಲು ಮುರಿಯುವ ಸ್ಪರ್ಧೆಯಲ್ಲಿ ಜಯ ಗಳಿಸಿ ರಾಮನು ಸೀತೆಯನ್ನು ವಿವಾಹ ಮಾಡಿದರು. ವನವಾಸ ನಂತರ ರಾಮನು ವನವಾಸಕ್ಕೆ ಹೋಗಬೇಕಾಗುತ್ತದೆ. ಕೈಕೆಯ ಕುಟಿಲ ಯೋಜನೆಯ ಕಾರಣದಿಂದ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋದರು. ಅವರ ಜೊತೆ ಸೀತೆ ಮತ್ತು ಲಕ್ಷ್ಮಣ ಕೂಡ ಹೋದರು. ಸೀತೆ ಅಪಹರಣವಾಗುತ್ತದೆ. ಲಂಕಾಧೀಶನಾದ ರಾವಣನು ಸೀತೆಯ ಸೌಂದರ್ಯದ ಆಶೆಯಿಂದ ಆಕೆಯನ್ನು ಅಪಹರಿಸಿ ತನ್ನ ಲಂಕೆಗೆ ಹೋದನು. ಅದರಿಂದ ಯುದ್ಧ ಆಗುತ್ತದೆ. ರಾಮನು ವಾನರ ಸೇನೆಯ ಸಹಾಯದಿಂದ ರಾವಣನ ವಿರುದ್ಧ ಯುದ್ಧ ಮಾಡಿ ಸೀತೆಯನ್ನು ಮುಕ್ತಿ ಮಾಡಿದನು. ರಾಮನು ಧರ್ಮದ ಶಕ್ತಿ ಮತ್ತು ಸತ್ವದ ಗೆಲುವಿಗೆ ನಿದರ್ಶನರಾಗಿದ್ದಾರೆ. ಅಯೋಧ್ಯೆಗೆ ಹಿಂತಿರುಗಿ ರಾಮನು ರಾಜಕೀಯ ಜವಾಬ್ದಾರಿಗಳನ್ನು ಕೈಗೊಂಡು ರಾಮರಾಜ್ಯ ಎಂದು ಹೆಸರುವಾಸಿಯಾದ ಸುಸಂಸ್ಕೃತ ರಾಜ್ಯವನ್ನು ಸ್ಥಾಪಿಸಿದನು. ರಾಮಾಯಣವು ಧರ್ಮ, ನಿಷ್ಠೆಯ, ಧೈರ್ಯದ ಪ್ರತೀಕವಾಗಿದೆ.